ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಪಾಟೀಲ್ ಸರ್ ನೀವು ನಿಂದಿರಿ ಸರ್. ಅವರು ಸೇಫ್ಟಿ ಆಗಿರ್ಬೇಕು. ಅವರು ದಯವಿಟ್ಟು ಸರ್ ನೀವು ಹಿಂಗ್ ನಿಂದಿರಿ ಸರ್. ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಹಾಕೊಳ್ಳೇಬೇಕು. ಏನೇನ ಕಷ್ಟ ಯಾರು ಕೇಳಲ್ಲ ಅಂತ ರೂಢಿ ಮಾಡ್ಕೊಂಡು ವಿನಾಯಿತಿ ಇಲ್ಲ. ಯಾವಾಗ್ಲೂ ನಿಮ್ಮ ತಲೆ ನೀವೇ ಸೇಫ್ಟಿ. ನಾಳೆಯಿಂದ ಇದು ಮಾಡಕ್ಕಾಗಲ್ಲ. ನಮ್ಮ ಇವ್ರ ಕಡೆ ಈಗ ಗಾಡಿ ಕಂಪ್ನಿನೇ ಬಂದಾಗ್ಯದ. ಫಿಟ್ನೆಸ್ ಇಲ್ಲ, ಓಡಾಡ್ಬೇಡ್ರಿ. ಆರಾಮಾಗಿ ಎಲ್ಲರಿಗೂ ಮಾದರಿ ಆಗಿದ್ದಾರೆ. ಇವ್ರು ಹೆಲ್ಮೆಟ್ ಹಾಕೋದಂತ ಇವ್ರ ಮೊಬೈಲ್ಗೆ ಹೆಲ್ಮೆಟ್ ಹಾಕಿದ್ದಾರೆ. ದಯಮಾಡಿ ನೀವು ನಾಳೆಯಿಂದ ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ. ಕಡ್ಡಾಯವಾಗಿ ಹೆಲ್ಮೆಟ್ ಅಂತ ಧರಿಸಿ. ನಮಗೋಸ್ಕರ ಅದೇ ನಮ್ಮ ಫ್ಯಾಮಿಲಿಗೋಸ್ಕರ. ಮತ್ತೆ ನಾನು ದುಡಿಯೋದಿದ್ದೀನಿ. ನಾನು ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ನಮ್ಮ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ಹಾಕೊಳ್ಳುತ್ತೆ. ಇವತ್ತು ನಮ್ಮ ಬಳ್ಳಾರಿಯಲ್ಲಿ, ಬಳ್ಳಾರಿ ಅಂತಲ್ಲ, ನಮ್ಮ ಕರ್ನಾಟಕದಲ್ಲಿರುವಂತ ಕಾನೂನು ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬ ವಾಹನ ಸವಾರರ, ಬೈಕ್ ಸವಾರರು ಮತ್ತು ಹಿಂಬದಿ ಸವಾರರು ಇಬ್ಬರಿಗೂ ಕಡ್ಡಾಯವಾಗಿ ಹೆಲ್ಮೆಟ್ ಅಂತಕ್ಕಂಥದ್ದೇಳಿ ಕಾನೂನದಲ್ಲಿದೆ. ಆ ಕಾನೂನನ್ನ ಕೆಲವರು ನಮ್ಮ ಬಳ್ಳಾರಿಯಲ್ಲಿ ಕೆಲವರು ಏನ್ ಮಾಡ್ತಾರೆ, ಕೆಲವೊಂದು ಸಾರ್ವಜನಿಕರು, ಕೆಲವೊಂದು ವ್ಯಕ್ತಿಗಳು ನಮ್ಮ ಬಳ್ಳಾರಿಗೆ ಅನ್ವಯಿಸಲ್ಲ, ಅದು ವಿನಾಯಿತಿ ಇದೆ ನಮ್ಮ ಬಳ್ಳಾರಿಗೆ ಅಂತ. ಆ ಕಾರಣಕ್ಕಾಗಿ ಕೆಲವರಿಗೆ ನಾವು ಅರಿವು ಮೂಡಿಸಬೇಕಾಗಿದೆ. ಸಾರ್ವಜನಿಕರಲ್ಲಿ ಯಾವುದೇ ನಮ್ಮ ಬಳ್ಳಾರಿಗೆ ಹೆಲ್ಮೆಟ್ ಅನ್ನು ಧರಿಸೋದ್ರ ಬಗ್ಗೆ ಯಾವುದೇ ವಿನಾಯಿತಿ ಇಲ್ಲ. ಫಸ್ಟ್. ಎರಡನೇದ್ದು, ಇವತ್ತು ಬಹಳಷ್ಟು ಜನ, ಸುಮಾರು ಜನ ಬೈಕ್ ಸವಾರರು ಮತ್ತು ಹಿಂಬದಿ ಸವಾರರು ಈ ತಲೆಗೆ ಆಗ್ತಿರುವಂತಹ ಗಾಯಗಳಿಂದ ಸಾಯ್ತಾರೆ. ರಸ್ತೆ ಅಪಘಾತಗಳಲ್ಲಿ ಸುಮಾರು 71% ಜನ ತಲೆಗೆ ಆಗೋದ್ರಿಂದ ಗಾಯಗಳಿಂದ ಸಾಯೋದು. ನಾವು ತಲೆಯನ್ನ ಸುರಕ್ಷಿತವಾಗಿಡಬೇಕು, ನಾವು ಸುರಕ್ಷಿತರಾಗಿರ್ಬೇಕು ಅಂದ್ರೆ ಬೈಕ್ ಸವಾರರು ಮತ್ತು ಹಿಂಬದಿ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ISI ಮಾರ್ಕ್ ಬಂದಿರುವಂತಹ ಹೆಲ್ಮೆಟ್ ಅನ್ನ ಈ ರೀತಿ ISI ಮಾರ್ಕ್ ಇರ್ಬೇಕು. ಅಂತ ಹೆಲ್ಮೆಟ್ ಅನ್ನ ದಯವಿಟ್ಟು ಎಲ್ಲರೂ ತಮಗಾಗಿ, ತಮ್ಮ ಸುರಕ್ಷತೆಗಾಗಿ, ತಮ್ಮ ಕುಟುಂಬದ ಎಲ್ಲ ಸದಸ್ಯರ ಒಂದು ಸುರಕ್ಷತೆಗಾಗಿ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸುವಂತಹ ಒಂದು ಜನಜಾಗೃತಿಯನ್ನ ಇವತ್ತು ಕೈಗೊಳ್ತಾ ಇದೆ. ನಮ್ಮ DSP ಸಾಹೇಬರ ಒಂದು ಲೀಡರ್ಶಿಪ್ ಅಲ್ಲಿ, ಅವರ ನಾಯಕತ್ವದಲ್ಲಿ ಈ ರೀತಿಯನ್ನ ಹಮ್ಮಿಕೊಂಡಿದ್ದೀವಿ. ಇವತ್ತು ಪ್ರತಿ ಸ್ಥಳದಲ್ಲಿ ನಮ್ಮ ಲೋಕಲ್ ಪೊಲೀಸರ ಒಂದು ಸಹಕಾರದೊಂದಿಗೆ ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಇವತ್ತು ಇಂದಿರಾ ಸರ್ಕಲ್ ಆಗಿರ್ಬೋದು, ಮೋತಿ ಸರ್ಕಲ್ ಆಗಿರ್ಬೋದು, ಗವಿಯಪ್ಪ ಸರ್ಕಲ್ ಆಗಿರ್ಬೋದು, ಅಥವಾ ಕನಕದುರ್ಗ ಸರ್ಕಲ್ ಮತ್ತು ಇನ್ಫೆಂಟ್ರಿ ರಸ್ತೆಯಲ್ಲಿ ಇನ್ನೂ ಹಲವಾರು ಪ್ರಮುಖ ರಸ್ತೆಗಳಲ್ಲಿ ಇವತ್ತು ಮತ್ತು ನಾಳೆ 2 ದಿವಸ ನಾವು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸೋದ್ರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸ್ತೀವಿ. ಅವರಿಗೆ ಒಂದು ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮ ಇದಿದೆ. ಇವತ್ತು ಮಾಡದೇ ಇದ್ರೆ ಇವತ್ತಿಂದ ಕ್ಷಣದಲ್ಲೇ ಅವರು ತಮಗಾಗಿ ಬರೀ ಫೈನಿಗೆ ಅಂತಲ್ಲ, ಬರೀ ಫೈನ್ ಹಾಕ್ತಾರೆ. ಪೊಲೀಸ್ ಇಲಾಖೆ ಆಗಿರ್ಬೋದು, ಇನ್ನೊಂದು ಇಲಾಖೆ ಆಗಿರ್ಬೋದು. ಫೈನ್ಗೋಸ್ಕರ ಅಲ್ಲ, ತಮ್ಮ ಸುರಕ್ಷತೆಗಾಗಿ, ತಮ್ಮ ಕುಟುಂಬದ ಸುರಕ್ಷತೆಗಾಗಿ ಈ ಒಂದು ಹೆಲ್ಮೆಟ್ ಅನ್ನು ಧರಿಸಬೇಕಂದ್ರೆ ನಮ್ಮ ಪೊಲೀಸ್ ಇಲಾಖೆಯ ಒಂದು ಮನವಿ. ಹೆಲ್ಮೆಟ್ ಕಂಪಲ್ಸರಿ ಇದೆ. ನಾಳೆ ದಂಡ ಹರಿತೀವಿ, ದಂಡ ಫೈನ್ ಹಾಕ್ತಾ ಇದೀವಿ. ಇವತ್ತೇ ನೀವು ಕಂಪಲ್ಸರಿಯಾಗಿ ಅದನ್ನ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ರಿ. ಇಲ್ಲಿ ಯಾವುದೇ ಎಕ್ಸೆಪ್ಷನ್ ಇಲ್ಲ, ಯಾವುದಿಲ್ಲ. ಇಲ್ಲಿ ಕಂಪಲ್ಸರಿ ಇದ್ದೇ ಇದೆ. ನಾಳೆ ಫೈನ್ ದಂಡವನ್ನು ಹಾಕ್ತಾ ಇದೀವಿ. ದಯವಿಟ್ಟು ಬರೀ ದಂಡ ನಿಮ್ಮ ಸುರಕ್ಷತೆಗೋಸ್ಕರ, ನಿಮ್ಮ ಕುಟುಂಬದ ಸದಸ್ಯರ ಸುರಕ್ಷತೆಗೋಸ್ಕರ ದಯವಿಟ್ಟು ಹೆಲ್ಮೆಟ್ ಅನ್ನು ಹಾಕಿ. ಅದು ಯಾವಾಗಲೂ ನಮ್ಮ ಬಳ್ಳಾರಿಗೆ ಯಾವುದು ವಿನಾಯಿತಿ ಇಲ್ಲ. ಯಾವುದೋ ಸುಳ್ಳು ಮೆಸೇಜ್ ಅಥವಾ ಸುಳ್ಳು ಇದನ್ನ ಸುದ್ದಿಯನ್ನು ದಯವಿಟ್ಟು ನಂಬೇಡಿ. ನಮ್ಮ ಬಳ್ಳಾರಿಯೂ ಸಹ ಕರ್ನಾಟಕ ರಾಜ್ಯದಲ್ಲೇ ಇದೆ. ಆ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ವಿನಾಯಿತಿ ಬೇಕಾದ್ರೆ ಸರ್ಕಾರ ನಮ್ಮಲ್ಲಿ ನೆಲೆಯಲ್ಲಿದೆ. ನಮ್ಮ ಮಿಸ್ಕನ್ಸೆಪ್ಷನ್ ಅಥವಾ ಒಂದು ಕಲ್ಪನೆ ಇದೆ ನಮ್ಮ ಬಳ್ಳಾರಿ ನಗರದ ಜನರಿಗೆ. ನಮ್ಮ ಬಳ್ಳಾರಿಗೆ ಹೆಲ್ಮೆಟ್ ಕಡ್ಡಾಯ ಇಲ್ಲ ಅಂತ ದಯವಿಟ್ಟು ಆ ರೀತಿ ಯಾರೋ ಭಾವಿಸಬೇಡಿ. ಎಲ್ಲರಿಗೂ ಕಾನೂನು ಅಂತ ಸರ್ಕಾರದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಕಾನೂನು ಅಂತ. ನಿಮಗೂ ಸಹ ರೈಡರ್ಗೆ ಮತ್ತು ಪಿಲಿಯನ್ ರೈಡರ್ಗೆ ಇಬ್ಬರಿಗೂ ಸಹ ಹೆಲ್ಮೆಟ್ ಕಡ್ಡಾಯ ಇರ್ತದೆ. ಅಟ್ಲೀಸ್ಟ್ ಒಬ್ಬರನ್ನ ಹಾಕಿ ಇಲ್ಲ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.